ಬನ್ನಿ ಸ್ನೇಹಿತರೆ, ಈ ದಿನ ನಾನು ನಮ್ಮ ಅಡಿಕೆ ತೋಟಕ್ಕೆ ಮತ್ತು ನಾವು ನೆಟ್ಟ ಹಣ್ಣಿನ ಗಿಡ, ಹೂವಿನ ಗಿಡ, ನಮ್ಮಲ್ಲಿ ಏನೇ ತರಕಾರಿ ಇರಬಹುದು, ಯಾವುದಕ್ಕೆ ಇರಬಹುದು, ಅತ್ಯುತ್ತಮ ಗುಣಮಟ್ಟದ ಒಂದು ಗೊಬ್ಬರ ಮಾಡುವ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸ್ನೇಹಿತರೆ, ಈಗ ಅಡಿಕೆಗೆ ಒಳ್ಳೆಯ ಕ್ರಾಯ ಇರುವುದರಿಂದ ಬೇರೆ ಬೇರೆ ರೀತಿಯ ಗೊಬ್ಬರ ಮಾರುವವರ ಸಂಖ್ಯೆಯು ಅಷ್ಟೇ ಜಾಸ್ತಿ ಇದೆ. ನಮ್ಮ ಮನೆಗೆ ಕೇವಲ ಫೋಟೋವನ್ನು ತೋರಿಸಿ, ಅಡಿಕೆ ಗೊನೆಯ ಫೋಟೋವನ್ನು ತೋರಿಸಿ, ಇದು ಹಾಕಿದರೆ ಅಷ್ಟು ಗೊನೆ ಬರ್ತದೆ, ಇಷ್ಟು ಗೊನೆ ಬರ್ತದೆ, ಆಮೇಲೆ ಬೇರೆ ಗೊಬ್ಬರ ಹಾಕುವುದೇ ಬೇಡ, ಇದನ್ನು ಮಾತ್ರ ಹಾಕಿದರೆ ಸಾಕು ಇಂತೆಲ್ಲ ಹೇಳಿ ನಮ್ಮನ್ನು ಮೋಸ ಮಾಡ್ತಾರೆ. ನೋಡಿ ಸ್ನೇಹಿತರೆ, ನಾನು ಅಂತಹದ್ದೇ ಒಂದು ದ್ರಾವಣವನ್ನು ತಯಾರಿಸಿದ್ದೇನೆ. ಇದು ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇದರಲ್ಲಿ ನಾನು ಅದು ಯಾವ ರೀತಿಯಿಂದ ದ್ರಾವಣವನ್ನು ತಯಾರಿಸಿದ್ದೇನೆ ಅಂತ ಎಲ್ಲ ಪೂರ್ತಿ ವಿವರಣವನ್ನು ನಾನು ಕೊಟ್ಟಿದ್ದೇನೆ. ಪೂರ್ತಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಹೀಗೆ ತಯಾರಿಸಿದ ದ್ರಾವಣವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ, ಅದು ನಮ್ಮ ಎಲ್ಲ ಹಣ್ಣಿನ ಗಿಡ ಇರ್ಬೋದು, ಹೂವಿನ ಗಿಡ ಇರ್ಬೋದು, ಏನೇ ಗಿಡ ಇರ್ಬೋದು, ಅದರ ಎಲೆಗಳಿಗೆ ಸಿಂಪರಣೆ ಮಾಡಿದರೆ ಅದು ಎಲೆಗಳಿಗೆ ನೇರವಾಗಿ ಅದರಲ್ಲಿರುವ ಸಾರಜನಕ, ರಂಜಕ, ಪೊಟ್ಯಾಷ್, ಬೇರೆ ಎಲ್ಲ ಸಾವಯವ ಅಂಶಗಳು ಅದರಲ್ಲಿರುವುದರಿಂದ ಅತ್ಯುತ್ತಮ ಗೊಬ್ಬರ ಆಗಿರ್ತದೆ ಸ್ನೇಹಿತರೆ. ಇದನ್ನು ಅಡಿಕೆ ಗಿಡಗಳ ಬುಡಕ್ಕೆ ಸುರಿಬಹುದು, ಅತ್ಯುತ್ತಮ ಗೊಬ್ಬರ ಆಗಿರ್ತದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ತೋರಿಸ್ತೇನೆ ನಾನು ಅಡಿಕೆ ಗಿಡಗಳಿಗೆ ಹಾಕುವ ವಿಧಾನವನ್ನು. ಅಂತೂ ಈಗ ನಾನು ಈ ಗಿಡಗಳನ್ನು ನನ್ನ ಹಣ್ಣಿನ ಗಿಡಗಳಿಗೆ ಮಾತ್ರ ಹಾಕ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಈ ದ್ರಾವಣವನ್ನು ಯಾವುದರಿಂದ ತಯಾರಿಸಿದ್ದು ಅಂತ ನೋಡುವ ಬನ್ನಿ. ಸ್ನೇಹಿತರೆ, ಇದು ಮೀನಿನ ದ್ರಾವಣ. ನೋಡುವಾಗಲೇ ಗೊತ್ತಾಗ್ತದಲ್ವ. ಇದು ನಾವು ಬೂತಾಯಿ ಮೀನನ್ನು ತೆಗೊಂಡಿದ್ದೇನೆ. ಬೂತಾಯಿ ಮೀನು ಉತ್ತಮ ಮೀನು ಹೀಗೆ ಗೊಬ್ಬರ ಮಾಡೋದಕ್ಕೆ, ಮತ್ತು ಕಡಿಮೆ ದರದಲ್ಲಿ ದೊರೆಯುತ್ತದೆ. ಇದಕ್ಕೆ ಮೀನಿನ ತ್ಯಾಜ್ಯವೂ ಆಗ್ತದೆ. ಮೀನು ರಿಪೇರಿ ಮಾಡಿದ ಉಳಿದ ತ್ಯಾಜ್ಯವನ್ನು ಹಾಕ್ಬೋದು. ಹೀಗೆ ಸಣ್ಣ ಕಟ್ ಮಾಡಿ ಇದಕ್ಕೆ ನಾವು ಕಪ್ಪು ಬೆಲ್ಲವನ್ನು ಈಗ ನಾನು ಮೀನು ಎಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಕಪ್ಪು ಬೆಲ್ಲವನ್ನು ತೆಗೊಂಡು ಅದಕ್ಕೆ ಹುಡಿ ಮಾಡಿ ಮಿಕ್ಸ್ ಮಾಡಬೇಕು.
ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವೊಂದು ಹೀಗೆ ಪ್ಲಾಸ್ಟಿಕ್ ಡಬ್ಬ ತಗೊಂಡು ಅದನ್ನು ಒಳ್ಳೆ ಕ್ಲೀನ್ ಮಾಡಿ ಅದರಲ್ಲಿ ನೀರಿನ ಅಂಶ ಇಲ್ಲದಿರುವಂತೆ ಮಾಡಿ ಹೀಗೆ ಅದರಲ್ಲಿ ತುಂಬಿಸಿ 3 ತಿಂಗಳವರೆಗೆ ಇಡಬೇಕು ಸ್ನೇಹಿತರೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅದನ್ನು ಚೆನ್ನಾಗಿ ಕುಲುಕಿಸ್ತಾ ಇರಬೇಕು. ನೋಡಿ ಸ್ನೇಹಿತರೆ, ಇದು ನಾನು 3 ತಿಂಗಳ ಹಿಂದೆ ಮಾಡಿಟ್ಟಿದ್ದೆ. ಈಗ ಉತ್ತಮ ಗೊಬ್ಬರವಾಗಿ ಗಿಡಗಳಿಗೆ ಸಿಂಪಡಿಸಲಿಕ್ಕೆ ರೆಡಿಯಾಗಿದೆ. ಇದು ಯಾವುದೇ ದುರ್ವಾಸನೆಯನ್ನು ಬರುವುದಿಲ್ಲ, ಕೇವಲ ಬೆಲ್ಲದ ಪರಿಮಳ ಮಾತ್ರ ಬರ್ತಾ ಇರ್ತದೆ. ಒಳ್ಳೆಯ ಗೊಬ್ಬರವಾಗಿ ನಮಗೆ ತಯಾರಾಗಿದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ. ನಂತರ ಇದೇ ರೀತಿ ನೀವು ಗೊಬ್ಬರವನ್ನು ತಯಾರಿಸಿ ನಿಮ್ಮ ಅಡಿಕೆ ಗಿಡಗಳಿಗಿರ್ಬೋದು, ಹೂವಿನ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಎಲ್ಲದಕ್ಕೂ ಹಾಕಿ ಉತ್ತಮ ಬೆಳವಣಿಗೆಯನ್ನು ನೀವೇ ನೋಡ್ತೀರಿ. ಧನ್ಯವಾದಗಳು.